ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ನಿಮಗೆ ರವಾ ರೊಟ್ಟಿ ಮಾಡೋದು ತೋರಿಸ್ಕೊಡ್ತೀನಿ. ಏನಂದ್ರೆ ಪ್ರತಿದಿನ ಬೆಳಗ್ಗೆ ಎದ್ದು ಏನ್ ಮಾಡೋದು ಅಂತ ಅದರಲ್ಲೂ ವರ್ಕಿಂಗ್ ವುಮೆನ್ಸು ತುಂಬಾ ಯೋಚನೆ ಮಾಡ್ತಿರ್ತೀವಿ. ಹಾಗಾಗಿ ರವಾ ರೊಟ್ಟಿ ಈಸಿಯಾಗೂ ಆಗತ್ತೆ, ಮತ್ತೆ ಮನೇಲಿರುವಂತ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡ್ಕೊಳ್ಳೋದು ತುಂಬಾ ರುಚಿಯಾಗೂ ಇರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ, ಮತ್ತೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ಬೋದು, ಮಧ್ಯಾಹ್ನದವರೆಗೂ ಇಟ್ಟರು ಕೂಡ ಇದು ಹಾಳಾಗೋದಿಲ್ಲ. ನಾನು ಇವಾಗ ಬಾಂಬೆ ರವೆ ಅಂತ ಹೇಳ್ತೀವಲ್ಲ, ಆ ಬಾಂಬೆ ರವೆನ ನಾನು ತಗೋತಾ ಇದ್ದೀನಿ. ಸುಮಾರು ನಾನು ಒಂದು 5-6 ಕಪ್ ತಗೋತಾ ಇದ್ದೀನಿ. ಇವತ್ತು ನಮ್ಮ ಮನೇಲಿ ಯಾರೋ ಗೆಸ್ಟ್ ಬೇರೆ ಬರ್ತಾ ಇದ್ದಾರೆ, ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ತಗೋತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಇದು ಆಲ್ಮೋಸ್ಟ್ ನಾನು 1 kg ರವೆ ತಗೊಂಡಿದ್ದೀನಿ. ಈಗ ನಾನು ಇದಕ್ಕೆ ಸಣ್ಣಗೆ ಹಚ್ಕೊಂಡಿರುವಂತ ಈರುಳ್ಳಿ ಹಾಕೋತಾ ಇದ್ದೀನಿ. ನೋಡಿ, ನಾನು ಈ ತರ ಚಾಪರ್ ಅಲ್ಲಿ ಈ ತರ ಸಣ್ಣಗೆ ಚಾಪ್ ಮಾಡ್ಕೊಂಡಿದ್ದೀನಿ. ನಾವು ಹಾಗೆ ಹಚ್ಕೊಳಕ್ ಹೋದ್ರೆ ಅದು ಅಷ್ಟು ಸಣ್ಣಗೆ ಬರೋದಿಲ್ಲ, ಅದಕ್ಕೆ ನಾನು ಚಾಪರ್ನ ಯೂಸ್ ಮಾಡಿದ್ದೀನಿ. ಈರುಳ್ಳಿ ಅದೆಲ್ಲ ನಿಮ್ಗೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕೋತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನು ಕ್ಯಾರೆಟ್ನ ಗ್ರೇಟ್ ಮಾಡ್ಕೊಂಡಿದ್ದೀನಲ್ಲ, ನಾನು ಅದನ್ನ ಹಾಕೋತಾ ಇದ್ದೀನಿ. ಈ ಮಕ್ಕಳು ತರಕಾರಿ ತಿನ್ನೋದಿಲ್ಲ, ಕ್ಯಾರೆಟ್ ಅದೆಲ್ಲ ಎಷ್ಟು ಒಳ್ಳೇದು, ಕೆಲವ್ರು ತಿನ್ನೋದೇ ಇಲ್ಲ ಮಕ್ಕಳು. ಸೊ ಈ ತರ ಹಿಂಗ್ ಮಾಡಿದಾಗ ಮಕ್ಕಳಿಗೆ ಗೊತ್ತಾಗೋದಿಲ್ಲ, ಅವರು ಇದ್ರ ಜೊತೆಗೆ ತಿನ್ಬಿಡ್ತಾರೆ. ಸೊ ಆ ರೀಸನ್ ಇಂದ ನಾನು ಕ್ಯಾರೆಟ್ನ ಈ ತರ ಗ್ರೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ನಾನು ಸಣ್ಣಗೆ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕೋತೀನಿ. ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕೋತೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತೆ ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೆ ನಾನು ಸಬ್ಸಿಗೆ ಸೊಪ್ಪು ಹಾಕೋತಾ ಇದ್ದೀನಿ. ಈ ತರ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಇದ್ರೆ ಹಾಕಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಇದು ತುಂಬಾ ಟೇಸ್ಟ್ ಆಗಿ ಬರುತ್ತೆ ಹಾಕಿದ್ರೆ. ಈಗ ಇದಕ್ಕೆ ನಾನು ಜೀರಿಗೆ ಹಾಕೋತೀನಿ. ಸುಮಾರು 1-2 ಸ್ಪೂನ್ ಜೀರಿಗೆ ಹಾಕೋತೀನಿ. ನಾನಿವಾಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಖಾರ ಬರುತ್ತೆ, ಸೊ ಇದು ಟೇಸ್ಟು ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕೊತೀನಿ. 1 ಸ್ಪೂನ್ ಅಷ್ಟು ಪೆಪ್ಪರ್ ಪುಡಿ. ನೀವು ಬೇಕಂದ್ರೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಕೂಡ ಪೇಸ್ಟ್ ಮಾಡ್ಕೊಂಡು ಹಾಕೋಬಹುದು. ನಾನೇನಿಲ್ಲ ಹಸಿರು ಮೆಣಸಿನ್ಕಾಯಿ ಹಾಕೋತಿಲ್ಲ, ಯಾಕಂದ್ರೆ ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡ್ಕೊತೀನಲ್ಲ, ಹಾಗಾಗಿ ಇದಕ್ಕೆ ನಾನೇನು ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೊಳ್ಳಿ. ಈಗ ನಾವಿದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇವತ್ತು ಕ್ವಾಂಟಿಟಿ ತುಂಬಾ ಜಾಸ್ತಿ ತೋರಿಸ್ತಾ ಇದ್ದೀನಿ. ನಮ್ಮನೇಲಿ ಇವತ್ತು ಗೆಸ್ಟ್ ಕೂಡ ಬರ್ತಾ ಇದ್ದಾರೆ, ಅವರಿಗೆ ಮಸಾಲೆ ರೊಟ್ಟಿ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನಿವತ್ತು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿನ ನೀವು ಮಾಡ್ಕೋಬಹುದು. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ನಾವು ನೀರು ಹಾಕಿ ಏನಾದರೂ ಮಿಕ್ಸ್ ಮಾಡ್ಕೊಳ್ತಾ ಹೋದ್ರೆ ಅದು ಕ್ಲೀನಾಗಿ ಮಿಕ್ಸ್ ಆಗೋದಿಲ್ಲ. ಫಸ್ಟ್ ನಾವು ಈ ತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಕೂಡ ಎಲ್ಲ ಕಡೆ ಸೇರ್ಕೋಬೇಕು, ಆಮೇಲೆ ಮೆಣಸಿನ ಪುಡಿ ಕೂಡ ಎಲ್ಲ ಕಡೆ ಮಿಕ್ಸ್ ಆಗಬೇಕು. ಇದನ್ನ ಕ್ಲೀನಾಗಿ ಚೆನ್ನಾಗಿ ನಾವು ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ತರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೋಬೇಕಾದ್ರೆ ನೀವು ಏನು ನೀರು ಹಾಕೋದ್ ಬೇಕಿಲ್ಲ. ನಾವೆಲ್ಲ ಏನೇನು ಹಾಕೊಂಡಿರ್ತೀವಲ್ಲ ಅದು ನೀಟಾಗಿ ಮಿಕ್ಸ್ ಆಗೋವರೆಗೂ ಈ ತರ ಮಿಕ್ಸ್ ಮಾಡಿ. ನೋಡಿ, ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಲ್ವಾ? ನ್ಯಾಷನಲ್ ಫ್ಲಾಗ್ ತರ ಕಾಣಿಸ್ತಾ ಇದೆ, ಸ್ಯಾಫ್ರನ್ನು, ವೈಟು, ಗ್ರೀನು. ಸೊ ಈ ತರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ನೀರು ಹಾಕೋಬೇಕು. ನಾವು ನೀರು ಹಾಕೊಳ್ಳೋದು ಹೇಗೆ ಅಂದ್ರೆ, ಜಸ್ಟ್ ಇದನ್ನ ಕಲ್ಸಕ್ ಹೋಗ್ಬೇಡಿ, ಸುಮ್ಮನೆ ಈ ತರ ನೀರು ಹಾಕೊಳ್ಳಿ. ಆಮೇಲೆ ಈ ರವಾ ಸಮಕ್ಕೆ ನೀವು ನೀರು ಹಾಕೊಂಡ್ರೆ ಸಾಕಾಗತ್ತೆ. ನಾನು ನಿಮಗೆ ತೋರಿಸ್ತೀನಿ. ಈಗ ರವಾ ಸಮಕ್ಕೆ ನೀವು ನೀರು ಹಾಕೊಳ್ಳಿ. ನೀವು ಅದನ್ನ ಹದ್ದಿ ನೋಡಿದ್ರೆ ನಿಮ್ ಕೈಗೆ ಸ್ವಲ್ಪ ಹಿಂಗ್ ನೀರು ಅಂಟ್ಕೊಳ್ಳೋ ತರ ಇದ್ರೆ ಸಾಕಾಗತ್ತೆ. ಓಕೆ, ನೋಡಿ, ಇವಾಗ ನಾನು ಹಿಂಗ್ ಹದ್ದಿ ನೋಡಿದ್ರೆ ನನ್ನ ಕೈ ನೀರು ಬರ್ತಾ ಇದೆ. ಸೊ ಇಷ್ಟು ನೀರು ಹಾಕೊಂಡ್ರೆ ಸಾಕು. ನೀವು ಇದನ್ನ ಏನು ಕಲ್ಸೋದು ಬೇಡ, ಏನು ಬೇಡ. ಹಿಂಗ್ ಮಾಡ್ಬಿಟ್ಟು 1/2 an hour ಇದನ್ನ ಹೀಗೆ ಮುಚ್ಚಿಟ್ಬಿಡಿ. ಓಕೆ, ಅರ್ಧ ಗಂಟೆ ಆದ್ಮೇಲೆ ಇದು ರವೆ ಅನ್ನೋದು ಚೆನ್ನಾಗಿ ನೀರ್ನೆಲ್ಲ ಇಂಕೊಂಡಿರುತ್ತೆ. ಅವಾಗ ನೀವು ಸ್ವಲ್ಪನೇ ತಗೊಂಡು ತಟ್ಕೋಬಹುದು. ನೀವು ಅರ್ಧ ಗಂಟೆ ಆದ್ಮೇಲೆ ಒಂದ್ಸರಿ ಕಲ್ಸ್ಬಿಟ್ಟು ಉಪ್ಪನ್ನ ಟೇಸ್ಟ್ ಮಾಡ್ಕೊಂಡು ಬೇಕಾದ್ರೆ ಅವಾಗ ಇನ್ನೂ ಏನಾದ್ರೂ ಉಪ್ಪು ಬೇಕು ಅಂದ್ರೆ ನೀವು ಆಡ್ ಮಾಡ್ಕೋಬಹುದು. ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ಅದ್ರ ಸಮಕ್ಕೆ ನೀರು ಹಾಕಿ ಸಾಕಾಗುತ್ತೆ. ನೋಡಿ, ಹಿಂಗ್ ನೀವು ಮುಟ್ಟಿದ್ರೆ ಹಿಂಗ್ ನೀರ್ ಬಂದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ನೀರ್ ಬೇಡ. ಈಗ ಇದನ್ನ ರೆಡಿ ಆಗಿದೆ. ಈಗ ನಾನು ಇದನ್ನ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. ನೋಡಿ ವೀಕ್ಷಕರೇ, ಅವಾಗ್ಲೇ ನಾನು ಇದನ್ನ ಕಲ್ಸ್ಕೊಂಡಿದ್ನಲ್ಲ,
ಈಗ ಅರ್ಧ ಗಂಟೆ ಆಗಿದೆ. ಈಗ ಇದು ಚೆನ್ನಾಗಿ ನೆಂದಿದೆ. ನೀವು ಈ ಸಮಯದಲ್ಲಿ ಬೇಕಾದ್ರೆ ಒಂದ್ ಸ್ವಲ್ಪ ಹಿಟ್ಟನ್ನ ತಕ್ಕೊಂಡು ಅದು ಉಪ್ಪು ಖಾರ ಏನಾದ್ರೂ ಮೆಣಸು ಹಾಕಿರ್ತಿದ್ವಲ್ಲ, ಮೆಣಸಿನ ಪುಡಿ, ಖಾರ ಉಪ್ಪೆಲ್ಲ ನೀವು ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಖಾರದ ಪುಡಿ ಏನು ಹಾಕಿಲ್ಲ ಅಥವಾ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿಲ್ಲ, ಯಾಕಂದ್ರೆ ಕಾಯಿ ಚಟ್ನಿ ಮಾಡ್ಕೊಂತೀನಲ್ಲ ಅದು ಖಾರ ಇರುತ್ತೆ, ಅದ್ರ ಜೊತೆಗೆ ಇದು ಚೆನ್ನಾಗಿರುತ್ತೆ. ನಿಮಗೆ ಬೇಕಂದ್ರೆ ನೀವು ಬೇಕಾದ್ರೆ ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡು ಹಾಕೋಬಹುದು. ಈಗ ಮಸಾಲೆ ರೊಟ್ಟಿ ತೊಟ್ಟೋದಕ್ಕೆ ಹಿಟ್ಟು ರೆಡಿ ಆಗಿದೆ ನೋಡಿ. ನಾನಿವಾಗ ರೊಟ್ಟಿನ ಹೇಗೆ ತೊಟ್ಕೊಳ್ಳೋದು ಅಂತ ತೋರಿಸ್ತೀನಿ. ಈ ಥರ ಒಂದು ಹೆಂಚಿಗೆ ನಾನು ಈ ಥರ ಎಣ್ಣೆ ಸವರ್ಕೊಂಡೆ. ನಾನು ಹಿಟ್ಟು ರೆಡಿ ಮಾಡ್ಕೊಂಡಿದ್ನಲ್ಲ, ಆ ಹಿಟ್ಟನ್ನ ಸ್ವಲ್ಪ ತಗೊಂಡು ನೋಡಿ ಈ ಥರ ನಾನು ತಗೊಂಡು ಇವಾಗ ಇದನ್ನು ತೊಟ್ಕೋತೀನಿ. ನೋಡಿ ಈ ಥರ ನಾನು ತೆಳ್ಳಗೆ ತೊಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಎಣ್ಣೆ ಹಾಕೋತೀನಿ ನೋಡಿ. ಹಿಂಗೆ ಮಧ್ಯ ಈ ಥರ ಹಿಂಗೆ ಮಾಡಿಕೊಂಡ್ರೆ ಚೆನ್ನಾಗಿ ಅದು ಎಣ್ಣೆ ಎಲ್ಲ ಕಡೆನೂ ಆಗುತ್ತೆ. ಈಗ ನಾನು ಇದನ್ನು ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋತೀನಿ ನೋಡಿ. ಈ ಥರ ಲಿಡ್ ಕ್ಲೋಸ್ ಮಾಡಿದಾಗ ನಿಮಗೆ ಸೈಡಿಂದ ಅದು ಸ್ಟೀಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ನೋಡಿ ಸ್ಟೀಮ್ ಬರ್ತಾ ಇದೆ. ಆವಾಗ ನಾವೊಂದು ಸರಿ ತೆಗೆದು ನೋಡೋಣ. ಈ ಥರ ಎಲ್ಲ ಕಡೆ ನೀಟಾಗಿ ಫಸ್ಟು ಬಿಡಿಸ್ಕೊಳ್ಳೋಣ. ಈಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಎಷ್ಟು ಟೇಸ್ಟಾಗಿ ಬರುತ್ತೆ ಅಂತಂದರೆ ಬೆಳಗಿನ ತಿಂಡಿಗೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಇದರಲ್ಲಿ ನಾವು ಕ್ಯಾರೆಟು, ಈರುಳ್ಳಿ, ಸಬ್ಬಾಕ್ಸಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಜೀರಿಗೆ ಇದನ್ನೆಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ಗೊತ್ತಾಗೋದು ಇಲ್ಲ, ಅವರು ಆರಾಮಾಗಿ ತಿಂತಾರೆ. ಸೊ ಬೆಳಗಿನ ತಿಂಡಿಗೆ 10 ನಿಮಿಷಕ್ಕೆ ಆಗೋಗುತ್ತೆ. ನೀವು ಜಸ್ಟ್ ಇದನ್ನೆಲ್ಲ ಕಲಿಸ್ಕೊಂಡು ರೆಡಿಯಾಗಿ ಇಟ್ಬಿಟ್ರೆ 4 ಈ ಥರ ಮಸಾಲೆ ರೊಟ್ಟಿ ತಟ್ಕೊಳ್ಳೋಕ್ಕೆ ಅಂತ ಹೆಂಚು ಬರುತ್ತೆ, ತೆಳ್ಳುಗಿರುತ್ತೆ ಅದು. ಅದನ್ನ ಒಂದು 4 ಇಟ್ಕೊಂಡ್ರೆ 4ನ ಒಂದೇ ಸರಿ ನಾವು ತಟ್ಕೋಬೋದು. ಈಗ ಇದು ಚೆನ್ನಾಗಿ ಬೆಂದಿದೆ. ಸ್ವಲ್ಪ ಜಾಸ್ತಿ ರೋಸ್ಟ್ ಬೇಕು ಅಂದರೆ ಅದು ಸ್ವಲ್ಪ ಹಾರ್ಡಾಗುತ್ತೆ. ವಯಸ್ಸಾಗಿರೋರಿಗೆ ಬೇಕು ಅಂತಂದರೆ ನೀವು ಅದನ್ನು ಬೇಗ ತುಂಬ ರೋಸ್ಟ್ ಮಾಡ್ಕೊಳ್ಳೋದು ಬೇಕಾಗಲ್ಲ ನೋಡಿ. ಆರಾಮಾಗಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಆಗುತ್ತೆ ಮತ್ತು ಡಿಫ್ರೆಂಟಾಗೂ ಇರುತ್ತೆ ಮಕ್ಕಳಿಗೆ. ಸೊ ರವಾ ರೊಟ್ಟಿ ಸವಿಯಲು ಸಿದ್ಧ ನೋಡಿ. ಇನ್ನೊಂದು ನಾನು ಹೇಳ್ತಾ ಇದ್ದೀನಿ, ಈ ಥರ ಇವಾಗ ಹೆಂಚು ಕಾದಿದೆ. ಇದು ಹೆಂಚು ಕಾದಾಗ ನೀವು ತೊಟ್ಕೊಳ್ಳೋಕೆ ಹೋದರೆ ರೊಟ್ಟಿ ಬರೋದಿಲ್ಲ. ಹೆಂಚು ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನೀವು ರೊಟ್ಟಿ ತೊಟ್ಕೋಬೇಕು, ಇಲ್ಲಾಂದರೆ ರೊಟ್ಟಿ ಹಿಟ್ಟು ಹೆಂಚಿಗೆ ಕಚ್ಕೊಂಡು ಬಿಡುತ್ತೆ. ಹಾಗಾಗಿ ನೀವು ಫುಲ್ ತಣ್ಣಗಾದ್ಮೇಲೆ ನೀವು ಇದನ್ನು ತೊಟ್ಕೋಬೇಕು. ಸೊ ಎರಡೇನಾದರೂ ಇಟ್ಕೊಂಡಿದ್ರೆ ನೀವು ಒಂದನ್ನು ತಣ್ಣಗಾಗಕ್ಕೆ ಬಿಟ್ಟು ಇನ್ನೊಂದು ಹೆಂಚನ್ನ ತೊಟ್ಕೊಂಡು ರೆಡಿ ಮಾಡ್ಕೊಂಡಿದ್ರೆ ನಿಮಗೆ ರೊಟ್ಟಿ ಬೇಗ ಬೇಗ ಆಗತ್ತೆ ನೋಡಿ. ವೀಕ್ಷಕರೇ, ನಾವು ನಾನ್ ಸ್ಟಿಕ್ ತವಾದಲ್ಲಿ ಬೇಯಿಸ್ಕೊಂಡ್ರೆ ರೊಟ್ಟಿನ ಚೆನ್ನಾಗಿ ಎದ್ದೊಳುತ್ತೆ. ನಾರ್ಮಲ್ ತವ ಆದರೆ ಅಂದರೆ ಕಾಸ್ಟ್ ಐರನ್ ಅಂತ ಹೇಳ್ತೀವಲ್ಲ, ಆ ಥರ ತವ ಆದರೆ ನೀವು ಫಸ್ಟ್ ಏನು ಮಾಡಬೇಕು ಅಂದರೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಸವರ್ಬಿಟ್ಟು ಒಂಚೂರು ಬೆಚ್ಚಗೆ ಮಾಡಬೇಕು. ತುಂಬ ಬೆಚ್ಚಗಲ್ಲ, ಬೆಚ್ಚಗೆ ಮಾಡಿಬಿಟ್ಟು ಆಮೇಲೆ ಮತ್ತೆ ಅದನ್ನು ತಣ್ಣಗೆ ಮಾಡಿ ನೀವು ರೊಟ್ಟಿನ ತೊಟ್ಕೊಂಡ್ರೆ ಬರುತ್ತೆ. ಇಲ್ಲ ಅಂದರೆ ಅದು ಕಚ್ಕೊಂಡು ಬಿಡುತ್ತೆ. ಅದಕ್ಕೆ ನೀವು ನಾನ್ ಸ್ಟಿಕ್ಕಲ್ಲಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಕಾಸ್ಟ್ ಐರನಲ್ಲಿ ಮಾಡ್ಕೊಳ್ಳೋದಾದರೆ ಮೊದಲು ಫಸ್ಟು ಅದನ್ನು ಸೀಸನಿಂಗ್ ಮಾಡಿಕೊಂಡು ಆಮೇಲೆ ನೀವು ಕೂಲ್ ಮಾಡಿಕೊಂಡ್ರೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಸಿಂಪಲ್, ಈಸಿ ಆ್ಯಂಡ್ ಟೇಸ್ಟಿ ರವಾ ರೊಟ್ಟಿ ಹೇಗೆ ಮಾಡೋದು ಅಂತ. ಇದನ್ನು ಚಟ್ನಿ ಜೊತೆ ತಿಂತಾ ಇದ್ರೆ ಆಹಾ ಸೂಪರ್ ಆಗಿರುತ್ತೆ. ನೀವು ಇದನ್ನು ಒಂದ್ಸತಿ ಟ್ರೈ ಮಾಡಿ, ಹಾಗೆ ನಮಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲ ವೀಕ್ಷಕರಿಗಳಿಗೂ ರಘು ಮಾಡುವ ವಂದನೆಗಳು.